ವೆಲ್ಕಮ್ ಬ್ಯಾಕ್. ಚುನಾವಣೆ ವೇಳೆ ಈ ರೀತಿ ಆರೋಪಗಳು ಸಹಜ. ತಪ್ಪು ಮಾಡಿದ್ರೆ ಕ್ರಮ ಕೈಗೊಳ್ಳಿ, ತಪ್ಪೇನಿಲ್ಲ, ನಾವು ಅಡ್ಡಿ ಬರೋದಿಲ್ಲ ಅಂತ ಡಿಕೆ ಶಿವಕುಮಾರ್ ಹೇಳಿದ್ದಾರೆ. ವಿಶ್ವನಾಥ್ ಜೊತೆ ರೌಡಿಗಳಿರ್ತಾರೆ ಅಂತ ಡಿಕೆ ಶಿವಕುಮಾರ್ ಹೇಳಿದ್ರು. ಡಿಕೆಶಿ ಹಳದನ್ನೆಲ್ಲ ನೆನಪು ಮಾಡಿಕೊಳ್ಳಿ ಅಂತ ವಿಶ್ವನಾಥ್ ಹೇಳಿದ್ದಾರೆ. ಡಿಕೆಶಿ ವಿರುದ್ಧವೂ ಕೂಡ ಎಸ್ಆರ್ ವಿಶ್ವನಾಥ್ ಗರಂ ಆದ್ರು ಇವತ್ತಿನ ಪ್ರೆಸ್ ಮೀಟ್ನಲ್ಲಿ. ವಿಶ್ವನಾಥ್ ಜೊತೆ ರೌಡಿಗಳಿರ್ತಾರೆ ಅಂತ ಈ ಹಿಂದೆ ಡಿಕೆ ಶಿವಕುಮಾರ್ ಒಂದು ಸ್ಟೇಟ್ಮೆಂಟ್ ಅನ್ನ ಕೊಟ್ಟಿದ್ರು. ಅದಕ್ಕೆ ವಿಶ್ವನಾಥ್ ಇವತ್ತು ಉತ್ತರ ಕೊಟ್ಟಿದ್ದಾರೆ. ಈ ಹಿಂದೆ ಏನೆಲ್ಲ ಆಗಿತ್ತು ಅನ್ನೋದನ್ನ ಡಿಕೆ ಶಿವಕುಮಾರ್ ಕೂಡ ನೆನಪು ಮಾಡಿಕೊಳ್ಳಿ ಅಂತ ಹೇಳಿ ವಿಶ್ವನಾಥ್ ಇವತ್ತಿನ ಪ್ರೆಸ್ ಮೀಟ್ ಅಲ್ಲಿ ಡಿಕೆ ಶಿವಕುಮಾರ್ ಅವ್ರ ಮೇಲೆ ಗರಂ ಆದ್ರು. ಚುನಾವಣೆ ವೇಳೆ ಈ ರೀತಿ ಆರೋಪಗಳೆಲ್ಲ ಸಹಜ, ತಪ್ಪು ಮಾಡಿದ್ರೆ ಕ್ರಮ ಆಗ್ಲಿ, ತಪ್ಪೇನಿಲ್ಲ ಅಂತ ಡಿಕೆ ಶಿವಕುಮಾರ್ ಹೇಳಿದ್ರು. ಮತ್ತೆ ಈ ಹಿಂದಿಂದೆಲ್ಲ ಡಿಕೆ ಶಿವಕುಮಾರ್ ಪ್ರಸ್ತಾಪ ಮಾಡಿದ್ರು, ರೌಡಿಗಳ ಜೊತೆ ಇರ್ತಾರೆ, ಆ ಥರದ್ದೆಲ್ಲ ವಿಚಾರಗಳು. ಸೊ ಹಿಂದೆ ಏನಾಗಿತ್ತು ಅಂತ ಅವ್ರು ಫಸ್ಟ್ ನೆನಪು ಮಾಡ್ಕೊಳ್ಳಿ ಅಂತ ವಿಶ್ವನಾಥ್ ಹೇಳಿದಾರ. ನನಗೂ ಗೊತ್ತಿದೆ ಮಾಹಿತಿ. ಅದು ಸುಮ್ಮನೆ ಎಲೆಕ್ಷನ್ ಟೈಮಲ್ಲಿ ಬೆದರಿಸೋಕ್ಕೆ ನಮ್ಮ ಪಕ್ಷದ ಲೀಡರ್ನ ಅವ್ರು ಯಾವುದೋ ಸಂಭಾಷಣೆ ಮಾಡಿದ್ನೇ ಮಾಡಿದ್ದಾರೆ ಅಂತ ವಿಚಾರ ನನಗೂ ಗೊತ್ತಾಗಿದೆ. ಎನ್ಕ್ವೈರಿ ಮಾಡಲಿ. ನಾನು ಎನ್ಕ್ವೈರಿ ಮಾಡೋರ್ನ ಯಾರು ತಪ್ಪು ಮಾಡೋರು ಯಾರು ರಕ್ಷಣೆ ಮಾಡೋದಿಲ್ಲ. ನಮ್ಮ ಲೀಡರ್ಗಳು ಯಾರು ಆ ರೀತಿ ತಪ್ಪನ್ನ ಮಾಡ್ಲಿಕ್ಕಿಲ್ಲ ಅಂತ ನಾನು ತಿಳ್ಕೊಂಡಿದ್ದೀನಿ. ಚುನಾವಣೆಗೆ ಯಾರು ಸ್ವಲ್ಪ ಪ್ರಬಲವಾಗಿ ಎದುರಿಸ್ತಾರೆ ಅವ್ರ ಮೇಲೆಲ್ಲ ಮಾಡ್ತಾರೆ. ನನಗೂ ಗೊತ್ತು. ಅಂತ ಒಬ್ಬ MLA ಕೊಲೆ ಮಾಡೋದಕ್ಕೆ ಸುಪಾರಿ ಕೊಟ್ಟವನ್ನೇ ಸಮರ್ಥನೆ ಮಾಡ್ತಾರೆ. ಇದರಲ್ಲೇನು ಆಶ್ಚರ್ಯ ಇಲ್ಲ. ಯಾಕಂದರೆ ಅಖಂಡ ಶ್ರೀನಿವಾಸ ಮೂರ್ತಿ ಮನೆ ಮೇಲೆ ಹಲ್ಲೆ ಮಾಡಿದಾಗೇ ಅವ್ರ ಕ್ಯಾಂಡಿಡೇಟ್ನೇ ಉಳಿಸ್ಕೊಳಕ್ಕಾಗಿಲ್ಲ ಅವ್ರ ಕೈಲಿ. ಇನ್ನು ನನ್ನೆಲ್ಲಿ ಸಹ ಉಳಿಸ್ಕೊತಾರೆ ಅವರು. ಅಂದರೆ DK ಶಿವಕುಮಾರ್ ಅವರು ಕೂಡ ಇದು ತರವಲ್ಲ. ಇದು ಒಂದು ಹೇಳವ್ರೆ, ತನಿಖೆ ಮಾಡಿ ಅಂತ ಹೇಳವ್ರೆ, ಅದನ್ನು ನಾನು ಸ್ವಾಗತ ಮಾಡ್ತೀನಿ. ಆದರೆ ರೌಡಿಗಳ ಜೊತೆಯಲ್ಲಿ ಅವರೇ ಅಂತ ಹೇಳಿದ್ರೆ ಅವ್ರೇನು ಸಾಧು ಸಂತರ ಜೊತೆಯಲ್ಲ ಅವರ DK ಶಿವಕುಮಾರ್ ಅವರು ಏನು ದಿನ ಬೆಳಗಾದರೆ ಬರೀ ಕಾವಿ ವಸ್ತ್ರಜಾರಿ ಜೊತೆಯಲ್ಲಿ ಏನಲ್ಲ ಅವ್ರ ಹಿನ್ನೆಲೆ ಏನು ಅನ್ನೋದು ಎಲ್ಲರಿಗೂ ಗೊತ್ತಿರ್ತಕ್ಕಂಥದ್ದು. ನಾನು ಮಾತಾಡೋಕ್ಕೆ ಹೋಗೋದಿಲ್ಲ. ಯಾಕಂದರೆ ಇವತ್ತು KPCC ಅಧ್ಯಕ್ಷರವರೇ ಒಂದು ಒಳ್ಳೆ ಉನ್ನತ ಸ್ಥಾನದಲ್ಲಿ ಒಳ್ಳೆ ಮಹತ್ವಾಕಾಂಕ್ಷೆ ಇಟ್ಕೊಂಡಿರ್ತಕ್ಕಂಥವ್ರು. ನಾನು ಗೋಪಾಲಕೃಷ್ಣಗಿನ ಆತ್ಮೀಯ DK ಶಿವಕುಮಾರ್ಗೆ. ನನ್ನ ಬಗ್ಗೆ ಅವ್ರು ಮಾತಾಡಬೇಕು, ನನ್ನ ಸಮರ್ಥನೆ ಮಾಡಬೇಕು, ಅವ್ರಿಗೆ ಆವಾಗ ಗೌರವ ಬರ್ತದೆ. ಸೊ ಬಹುಶಃ ನಾಳೆ ನಾಡ್ದು ಒಳ್ಳೆ ಸ್ಟೇಟ್ ಪಕ್ಷದ ಲೀಡರ್ನ ಅವ್ರು ಯಾವುದೋ ಸಂಭಾಷಣೆ ಮಾಡಿದ್ನೇ ಮಾಡಿದ್ದಾರೆ ಅಂತ ವಿಚಾರ ನನಗೂ ಗೊತ್ತಾಗಿದೆ. ಎನ್ಕ್ವೈರಿ ಮಾಡಲಿ. ನಾನು ಎನ್ಕ್ವೈರಿ ಮಾಡೋರ್ನ ಯಾರು ತಪ್ಪು ಮಾಡೋರು ಯಾರು ರಕ್ಷಣೆ ಮಾಡೋದಿಲ್ಲ. ನಮ್ಮ ಲೀಡರ್ಗಳು ಯಾರು ಆ ರೀತಿ ತಪ್ಪನ್ನ ಮಾಡ್ಲಿಕ್ಕಿಲ್ಲ ಅಂತ ನಾನು ತಿಳ್ಕೊಂಡಿದ್ದೀನಿ. ಚುನಾವಣೆಗೆ ಯಾರು ಸ್ವಲ್ಪ ಪ್ರಬಲವಾಗಿ ಎದುರಿಸ್ತಾರೆ ಅವ್ರ ಮೇಲೆಲ್ಲ ಅಂತ ಒಬ್ಬ MLA ಕೊಲೆ ಮಾಡೋದಕ್ಕೆ ಸುಪಾರಿ ಕೊಟ್ಟವನ್ನೇ ಸಮರ್ಥನೆ ಮಾಡ್ತಾರೆ. ಇದರಲ್ಲೇನು ಆಶ್ಚರ್ಯ ಇಲ್ಲ. ಯಾಕಂದರೆ ಅಖಂಡ ಶ್ರೀನಿವಾಸ ಮೂರ್ತಿ ಮನೆ ಮೇಲೆ ಹಲ್ಲೆ ಮಾಡಿದಾಗೇ ಅವ್ರ ಕ್ಯಾಂಡಿಡೇಟ್ನೇ ಉಳಿಸ್ಕೊಳಕ್ಕಾಗಿಲ್ಲ ಅವ್ರ ಕೈಲಿ. ಇನ್ನು ನನ್ನೆಲ್ಲಿ ಸಹ ಉಳಿಸ್ಕೊತಾರೆ ಅವರು. ಅಂದರೆ DK ಶಿವಕುಮಾರ್ ಅವರು ಕೂಡ ಇದು ತರವಲ್ಲ. ಇದು ಒಂದು ಹೇಳವ್ರೆ, ತನಿಖೆ ಮಾಡಿ ಅಂತ ಹೇಳವ್ರೆ, ಅದನ್ನು ನಾನು ಸ್ವಾಗತ ಮಾಡ್ತೀನಿ. ಆದರೆ ರೌಡಿಗಳ ಜೊತೆಯಲ್ಲಿ ಅವರೇ ಅಂತ ಹೇಳಿದ್ರೆ ಅವ್ರೇನು ಸಾಧು ಸಂತರ ಜೊತೆಯಲ್ಲ DK ಶಿವಕುಮಾರ್ ಅವರು ಏನು ದಿನ ಬೆಳಗಾದರೆ ಬರೀ ಕಾವಿ ವಸ್ತ್ರಜಾರಿ ಜೊತೆಯಲ್ಲಿ ಏನಲ್ಲ ಅವ್ರ ಹಿನ್ನೆಲೆ ಏನು ಅನ್ನೋದು ಎಲ್ಲರಿಗೂ ಗೊತ್ತಿರ್ತಕ್ಕಂಥದ್ದು. ನಾನು ಮಾತಾಡೋಕ್ಕೆ ಹೋಗೋದಿಲ್ಲ. ಯಾಕಂದರೆ ಇವತ್ತು KPCC ಅಧ್ಯಕ್ಷರವರೇ ಒಂದು ಒಳ್ಳೆ ಉನ್ನತ ಸ್ಥಾನದಲ್ಲಿ ಒಳ್ಳೆ ಮಹತ್ವಾಕಾಂಕ್ಷೆ ಇಟ್ಕೊಂಡಿರ್ತಕ್ಕಂಥವ್ರು. ನಾನು ಗೋಪಾಲಕೃಷ್ಣಗಿನ ಆತ್ಮೀಯ DK ಶಿವಕುಮಾರ್ಗೆ. ನನ್ನ ಬಗ್ಗೆ ಅವ್ರು ಮಾತಾಡಬೇಕು, ನನ್ನ ಸಮರ್ಥನೆ ಮಾಡಬೇಕು, ಅವ್ರಿಗೆ ಆವಾಗ ಗೌರವ ಬರ್ತದೆ. ಸೊ ಬಹುಶಃ ನಾಳೆ ನಾಡ್ದು ಒಳ್ಳೆ ಸ್ಟೇಟ್ಮೆಂಟ್ ಕೊಡ್ಬೋದು. ಇನ್ನು ಈ ವಿಡಿಯೋ ಬಗ್ಗೆ ತನಿಖೆ ಆಗಬೇಕು ಅಂತ ಮಾಜಿ ಸಿಎಂ HD ಕುಮಾರಸ್ವಾಮಿ ಒತ್ತಾಯ ಮಾಡಿದ್ದಾರೆ. ಬಿಡದಿಯಲ್ಲಿ ಮಾತನಾಡಿರೋ ಅವರು ಸರ್ಕಾರ ಅತ್ಯಂತ ಗಂಭೀರವಾಗಿ ಈ ಪ್ರಕರಣವನ್ನ ಪರಿಗಣಿಸಬೇಕು, ಯಾರೇ ಇದ್ರೂ ಕ್ರಮ ವಹಿಸಬೇಕು ಅಂತ ಒತ್ತಾಯ ಮಾಡಿದ್ದಾರೆ. ಈಗ ಯಲಹಂಕ ವಿಶ್ವನಾಥ್ ಅವರ ಹತ್ಯೆ ಬಗ್ಗೆ ಬಂದಂಥ ಮಾಹಿತಿಗಳು ಟಿವಿಯಲ್ಲಿ ಗಮನಿಸಿದ್ದೇನೆ. ನನಗೆ ವಾಸ್ತವಾಂಶಗಳೇನು ಅನ್ನೋದು ಇನ್ನೂ ಗೊತ್ತಿಲ್ಲ. ಆದರೆ ಟಿವಿನಲ್ಲಿ ಬಂದಿರತಕ್ಕಂಥ ವಿಷಯದಲ್ಲಿ ಸರ್ಕಾರ ಇದನ್ನು ಅತ್ಯಂತ ಗಂಭೀರವಾಗಿ ತೆಗೆದುಕೋಬೇಕು. ಸತ್ಯಾಸತ್ಯತೆಗಳು ಏನಿದೆ ಅದನ್ನು ಸರಿಯಾದ ಅಧಿಕಾರಿಗಳ ಮುಖಾಂತರ ತನಿಖೆಯನ್ನು ನಡೆಸಿ ಅದರಲ್ಲಿರ್ತಕ್ಕಂಥ ಹಿನ್ನೆಲೆ ಏನಿದೆ ಅದು ನಿಜವೇ ಇದ್ದಾಗ ಕಠಿಣವಾದಂಥ ಕ್ರಮ ತೆಗೆದುಕೋಬೇಕು ಅನ್ನೋದು ಹೇಳಕ್ಕೆ ಬಯಸ್ತೀನಿ. ಅದರ ಜೊತೆಗೆ ರಾಜಕಾರಣ ಬೇರೆ, ಆದರೆ ರಾಜಕಾರಣದ ಹೆಸರಿನಲ್ಲಿ ಯಾವುದೋ ವ್ಯವಹಾರಗಳೋ ಭೂಮಿ ವ್ಯವಹಾರಗಳೋ ಮತ್ತೊಂದರಲ್ಲಿ ಹತ್ಯೆ ಮಾಡ್ತಕ್ಕಂಥ ಒಂದು ಹುನ್ನಾರಗಳು ನಡೀತಕ್ಕಂಥದ್ದು ನಾನು ಸಾರ್ವಜನಿಕವಾಗಿ ಈ ಪ್ರಕರಣ ಅಲ್ಲ, ಯಾವುದೇ ಪ್ರಕರಣಗಳಿದ್ದರೂ ನಾನು ಪ್ರತಿಯೊಬ್ಬರಿಗೂ ಹೇಳ್ತಕ್ಕಂಥದ್ದು, ವ್ಯವಹಾರಗಳು ರಾಜಕೀಯದ ಒಂದು ಸ್ಪರ್ಧೆನೋ ಮತ್ತೊಂದೋ ಯಾವುದೇ ಇರಲಿ, ಹತ್ಯೆ ಮಾಡ್ತಕ್ಕಂಥ ಮಟ್ಟಕ್ಕೆ ಯಾರೂ ಇವತ್ತು